ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಬಾಳೆಹಣ್ಣು, ಅರ್ಧ ಕಪ್ ಬೆಲ್ಲ, ಕೊಬ್ಬರಿ ತುರಿ, ಏಲಕ್ಕಿ ಪೌಡರ್ ಸಾಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ನಾವು 2 ಬಾಳೆಹಣ್ಣು ತೊಗೊಂಡಿದ್ದೀವಲ್ಲ, 1 ಸ್ಪೂನ್ ಸಾಯನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಗಂಟಾಗಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಬಾಣಲೆನ ಇಟ್ಬಿಟ್ಟು ಅದಕ್ಕೆ ತುರಿದಿರೋ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ತವಕ್ಕೆ ಹತ್ತಬಾರ್ದು. ಆಮೇಲೆ ಸ್ವಲ್ಪ ಅದು ಗೋಲ್ಡನಿಶ್ ಬಂದರೆ ಸಾಕು. ಇವಾಗ ನೋಡಿ ಬಂದಿದೆ. ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟರು ಬಾಳೆಹಣ್ಣು ಹಾಕ್ತಿದ್ವಿ. ಇವಾಗ ಹಾಕಿ ಇದನ್ನೂ ಒಂಚೂರು ಫ್ರೈ ಮಾಡ್ಕೋಬೇಕು. ಇವಾಗ ಬೆಲ್ಲ ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತದು. ನೋಡಿ, ಇದು ತವಕ್ಕೆ ಹತ್ತಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡಿದಂಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಲಾಸ್ಟಿಗೆ ಇದಕ್ಕೆ ನೋಡಿ ತವಕ್ಕೆ ಹತ್ತಿಲ್ಲ, ಅದು ಏಲಕ್ಕಿ ಪುಡಿ ಹಾಕಿದರೆ ಇದು ರೆಡಿ ಆಗುತ್ತೆ. ಬಿಸಿ ಇರೋದ್ರಿಂದ ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ತಣ್ಣಗೆ ಮಾಡ್ಕೋಬೇಕು. ನೋಡಿ, ಇವಾಗ ತಣ್ಣಗಾಗಿದೆ ಇದು. ಇವಾಗ ನೋಡಿ ಅದು ಕೈಗೆ ಅಂಟುತ್ತಿಲ್ಲ ನನಗೆ, ಅಂದರೆ ಚೆನ್ನಾಗಿ ಬಂದಿದೆ ಅಂತ. ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ಕಟ್ತಾಯಿದ್ದೀನಿ ನಾನು. ಅದನ್ನು ಕಾಯಿ ತುರಿಯಲ್ಲಿ ಹಾಕಿ ಆಯಿತು, ಉಂಡೆ ರೆಡಿ ಆಗುತ್ತೆ. ಉಳಿದಿರೋದೆಲ್ಲ ಉಂಡೆನೂ ಇದೇ ಥರ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಸಣ್ಣವರಿಂದ ದೊಡ್ಡವರವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಬಾಳೆಹಣ್ಣಿನ ಸ್ವೀಟ್ ರೆಡಿ ಆಗಿದೆ. ಇವತ್ತು ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.